ಎಲ್ರಿಗೂ ನಮಸ್ಕಾರ. ತುಂಬಾ ಸುಲಭವಾಗಿ ತುಂಬಾ ಕ್ರಿಸ್ಪಿಯಾದಂಥ ಬನಾನಾ ಚಿಪ್ಸ್ ಮಾಡ್ತಾ ಇದ್ದೆ ನಾನು ಇವತ್ತು. ನಿಮಗೆಲ್ಲರಿಗೂ ಗೊತ್ತುಂಟು, ಬನಾನಾ ಚಿಪ್ಸ್ ಮಾಡೋದಂಥ ದೊಡ್ಡ ಕೆಲಸ ಎಂತಿಲ್ಲ, ತುಂಬಾ ಸುಲಭವಾಗಿ ಮಾಡಲಿಕ್ಕೆ ಆಗ್ತದೆ. ಹಾಗೆ ಇವತ್ತು ಇಲ್ಲಿ ಕಾಯಿ ಆದ ನೇಂದ್ರಿ ಬಾಳೆಹಣ್ಣು ತಂದಿದ್ದೇನೆ. ಬಾಳೆಹಣ್ಣಲ್ಲ, ಬಾಳೆಕಾಯಿ ಅದು. ಸೊ ಇದನ್ನು ಒಂದು ಸಿಪ್ಪೆಲ್ಲ ತೆಗೆದು ಏನು ಚಿಪ್ಸ್ ಮಾಡಲಿಕ್ಕೆ ರೆಡಿ ಮಾಡುವ. ಒಂದು ಕತ್ತಿಯಲ್ಲಿ ಹೀಗೆ ಒಂದು ಲೈನ್ ಎಳೆದು ಸುಲಭದಲ್ಲಿ ನಮಗೆ ತೆಗಿಲಿಕ್ಕೆ ಆಗ್ತದೆ. ಕೈಗೆ ಮತ್ತು ಕತ್ತಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿದರೆ ಒಳ್ಳೆಯದು, ಅದರದ್ದು ಸೊನೆ ಇರ್ತದಲ್ಲ ಅದೆಲ್ಲ ಆಗ್ತದೆ. ಸಿಪ್ಪೆ ತೆಗೆದು ಈಗ ನೀರಿಗೆ ಹಾಕಿದರೆ ಆಯಿತು. ಹಾಗೆಲ್ಲ ಬಾಳೆಹಣ್ಣು ಅದು ಈ ಥರನೇ ಸಿಪ್ಪೆ ತೆಗೆಯುವ. ಏನು ಇಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೇನೆ, ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇದು ನನಗೆ ನಂತರ ಫ್ರೈ ಮಾಡುವಾಗ ಅದಕ್ಕೆ ಎಣ್ಣೆಗೆ ಫ್ರೈ ಆಗ್ತಿರುವ ಚಿಪ್ಸ್ನ ಮೇಲೆ ಸ್ವಲ್ಪ ಹಾಕಲಿಕ್ಕೆ ಉಪ್ಪೆಲ್ಲ ಎಳಿಲಿಕ್ಕೆ ಬೇಕಾಗಿ ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಫಸ್ಟಿಗೆ ತೆಂಗಿನೆಣ್ಣೆ ಆಗಬೇಕು, ತೆಂಗಿನೆಣ್ಣೆ ಆದರೆ ಒಳ್ಳೆ ಪರಿಮಳ ಆಗ್ತದೆ. ನಂತರ ಅದೊಂದು ಟೇಸ್ಟೇ ಬೇರೆ ತೆಂಗಿನೆಣ್ಣೆಲಿ ಫ್ರೈ ಮಾಡಿದರೆ. ಇದರ ಮೇಲೆಗೆ ಸ್ವಲ್ಪ ಉಪ್ಪದ್ದು ನೀರುಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಈ ಗುಳ್ಳೆ ಬರೋದೆಲ್ಲ ಉಂಟಲ್ಲ ಅದು ನಿಲ್ಲಬೇಕು, ಆ ನಿಲ್ಲುವರೆಗೆ ನಾವು ಫ್ರೈ ಮಾಡಿದರೆ ಆಯಿತು. ಆ ಗುಳ್ಳೆ ನಿಲ್ಲುವಾಗ ಒಳ್ಳೆ ಕ್ರಿಸ್ಪಿ ಆಗಿರ್ತದೆ ಚಿಪ್ಸ್. ಆಯಿತು, ನಮಗೆ ಫಸ್ಟ್ ಕ್ಲಾಸ್ ಆದಂಥ ಬನಾನಾ ಚಿಪ್ಸ್ ರೆಡಿಯಾಗಿದೆ. ಏನು ತೆಗೆಯುವ. ತುಂಬಾ ಸಿಂಪಲ್ ಆದಂಥ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ ಒಂದು ಪ್ರೆಸ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರ್ತದೆ. ಹಾಗೆ ಟ್ರೈ ಮಾಡಿ ಮನೆಯಲ್ಲಿ. ನಂತರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಆಗಿದೆ ಈ ರೆಸಿಪಿ ಫಾಲೋ ಮಾಡಿ ಅಂತೇಳಿ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋ ಸಿಗುವ. ನಮಸ್ಕಾರ.